ಜಗತ್ತಿನಲ್ಲಿ ಎರಡು ಬಗ್ಗೆ ಜನರಿರ್ತಾರೆ. ಒಬ್ಬ ಕೆಲಸ ಮಾಡುವನು, ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳೋದು. ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ ಒಂದು ಮಾತು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಂದಿರಾ ಗಾಂಧಿ ಹೇಳಿದಾರಂತೆ. ಅದು ಎಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ನಾನು ನೋಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಇವರೆಲ್ಲ ಬರ್ಕೊಂಬಂದಿದ್ದಾರೆ, ಎಲ್ಲಿಂದ ಬರ್ಕೊಂಬಂದಿದ್ದಾರೋ ಇರ್ಬೋದು. ಅದು ಈ ಜಗತ್ತಲ್ಲಿ ಎರಡು ಥರ ಜನ ಇದ್ದಾರೆ. ಒಬ್ರು ಕಷ್ಟಪಡ್ತಾರೆ, ಇನ್ನೊಬ್ರು ಕಷ್ಟಪಟ್ಟಿದ್ದದ್ದು ಲಾಭ ಪಡೀತಾರೆ. ಕಾಂಗ್ರೆಸ್ಸಲ್ಲಿ ಭಾಳ ಜನ ಕೇಳ್ಬೋದು ಅದು. ನಂಗಾರೆ ತುಂಬಾ ಜನ ಸಿಗ್ತಾರೆ ಸರ್, ತುಂಬಾ ಜನ ಹೋಲ್ಸೇಲ್ ದೊಂಡಿಯಾಗಿ. ನಮ್ಮೂರಲ್ಲಿ ಮಂಕ್ರಿ ಅಂತೀವಿ. ಮಂಕ್ರಿ ಅಂದ್ರೆ ಗೊತ್ತಾ? ಗೊತ್ತು. ಮಂಕ್ರಿ ಅಂತೀವಿ. ಮಂಕ್ರಿ ತುಂಬ ಜನ ಇದ್ದಾರೆ, ಬೇಕಾದಷ್ಟು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಎಲ್ಲರ ಪಕ್ಷಗಳು ಅಷ್ಟೇ, ಕಚೇರಿಗಳು ಅಷ್ಟೇ, ಸಿಸ್ಟಮ್ಮು ಅಷ್ಟೇ, ಎಲ್ಲ ಕಡೆನೂ ಇರ್ತಾರೆ. ಸರಿ, ಸೋಮವಾರ ಡೆಲ್ಲಿಲಿ ಮಾತನಾಡಿದ್ದ ಅವರು, ಇವತ್ತು ನಾನು ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ, ನನ್ನ ಪಕ್ಷ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತಿದ್ರು. ಇವತ್ತು ಹಂಗೆಲ್ಲ ಆಗಲ್ಲ, ನಾನೇನು ಪರ್ಮನೆಂಟಾ, ನಾನೇ ಇರೋಕ್ಕಾಗತ್ತಾ ಎಲ್ಲ ಕಡೆ ಯಾವಾಗಲೂ, ನಾನೇನು ಇಡೋಕ್ಕಾಗಲ್ಲ ಅಂತ ಅಧ್ಯಕ್ಷ ಸ್ಥಾನ ಬಿಡೋ ಥರ ಮಾತಾಡ್ಬಿಟ್ರಂತೆ. ಅದ್ಯಾವುದು ಇಂದಿರಾ ಗಾಂಧಿ ಅವ್ರದ್ದು ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ. ನಾನು ಅಧಿಕಾರದಲ್ಲಿ ಇರ್ತೀನೋ ಇಲ್ವೋ ಇಂಪಾರ್ಟೆಂಟ್ ಅಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಬೇಕಪ್ಪ ಅಂತ ಅಂದಿದ್ದಾರೆ. ಸರ್, ನೀವು ಬೇರೆಯವ್ರಿಗೆ ಅವಕಾಶ ಕೊಡೋದಾದ್ರೆ KPCC ಬೇಡ ಸರ್, DCM ಬಿಟ್ಕೊಡಿ. ಬೇರೆ ಯಾರು ಅವಕಾಶ ಸಿಕ್ಕೊಡೋದಾದ್ರೆ ಅದು ಮೋರ್ ಮಜಾ ಇರೋ ಪೋಸ್ಟು. ಈ KPCC ನಮ್ಮ ಕಾಸು ಹಾಕೊಂಡು ಖರ್ಚು ಮಾಡ್ಕೊಂಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಕೊಂಡು, ಆಫೀಸಿನ ಮ್ಯಾನೇಜ್ ಮಾಡ್ಕೊಂಡು, ಎಲೆಕ್ಷನ್ ಬಂದರೆ ಕೈ ಕಾಲು ಕಂಡ್ಕೊಂಡವ್ರದೆಲ್ಲ ಕಾಲಿಗೆ ಬಿದ್ಕೊಂಡು, ಗೋಗರ್ಕೊಂಡು, ದುಡ್ಡು ಎತ್ಕೊಂಡು, ಬೈಯಿಸ್ಕೊಂಡು, ಉಗಿಸ್ಕೊಂಡು, ಕ್ಯಾನ್ವಾಸು ಮಾಡ್ಕೊಂಡು, ಗೆದ್ದೆ ಸೋತ್ರೆ ಕ್ಯಾಕರ್ಸ್ ಉಗಿಸ್ಕೊಂಡು ಮನೆಗೆ ಬರ್ಬೇಕು. ಯಾಕಪ್ಪ ಬೇಕಾ ಪೋಸ್ಟು?